ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಪ್ರಶ್ನೆಗಳು ಇಲ್ಲಿ ದ್ವಿನಾಮ ನಾಮಕರಣ ಅಂತ ಹೇಳಿದೆ. ಹಾಗಾದ್ರೆ ಇಲ್ಲಿ ರೇಷ್ಮೆ ಹುಳ ಅಂತಿದೆ. ಈ ರೇಷ್ಮೆ ಹುಳದ ದ್ವಿನಾಮಕರಣ ಏನು ಅಂತೇಳಿ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಸಾಕಷ್ಟು ಬಾರಿ ಏನು ಮಾಡ್ತಿರ್ತಾನಪ್ಪ ಅಂದ್ರೆ ಒಂದಿಷ್ಟು ಈ ಕಡೆ ಪ್ರಾಣಿಗಳು ಕೊಡ್ತಿರ್ತಾನೆ, ಅವಕ್ಕದ ದ್ವಿನಾಮಕರಣಗಳು ಏನು ಅಂತೇಳಿ. ಹಾಗಾದ್ರೆ ರೇಷ್ಮೆ ಹುಳದನ್ನ ನಾವು ದ್ವಿನಾಮಕರಣ ಒಳಗಡೆ ಬಾಂಬೆಕ್ಸ್ ಮೋರಿ ಅಂತೇಳಿ ಕರಿತೇವೆ. ಎಕ್ಸಾಮ್ಸ್ ಅಲ್ಲಿ ನೇರವಾಗಿ ಸಿಂಗಲ್ ಆದ್ರೂ ಕೇಳ್ಬೋದು ಅಥವಾ ಹೊಂದಿಸಿ ಬರೋ ರಿಲೇಟೆಡ್ ಆದ್ರೂ ನಿಮ್ಗೆ ಎಕ್ಸಾಮ್ಸ್ ನಲ್ಲಿ ಕೇಳ್ತಿರ್ತಾನೆ. ಒಂದಿಷ್ಟು ಇಂಪಾರ್ಟೆಂಟ್ ಅಷ್ಟೇ ಹಾಕೊಂಡಿದ್ದೀನಿ. ಕಾಡು ಕತ್ತೆ ಇದನ್ನ ಇಕ್ವಸ್ ಹೋಮಿಯೋನೆಸ್ ಅಂತ ಕರೀತಾರೆ. ಇದು ನೋಡ್ರಿ ಕಾಡು ಕತ್ತೆ, ಇಲ್ಲಿ ಬರೀ ಕತ್ತೆ ಅಂತಿದೆ. ಕತ್ತೆಯನ್ನ ಇಕ್ವಸ್ ಏಸಿನಸ್ ಅಂತ ಕರೆದ್ರೆ ಕಾಡು ಕತ್ತೆಯನ್ನ ಇಕ್ವಸ್ ಹೆಮಿಯೋನೆಸ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಕುದುರೆಯನ್ನ ಇಕ್ವಸ್ ಕ್ಯಾಬುಲಸ್, ಇದನ್ನಂತರೂ ಸಾಕಷ್ಟು ಏನಾಗ್ತಾರಪ್ಪ ಅಂದ್ರೆ ಕ್ವೆಶನ್ಸ್ ಗಳಲ್ಲಿ ಕೇಳಿದಾನೆ. ನೆಕ್ಸ್ಟ್ ಮಾನವನ ಹೋಮೋಸಪಿಯನ್ಸ್ ಅಂತ ಹೇಳಿ ಕರಿತೇವೆ. ನೆಕ್ಸ್ಟ್ ಕಪ್ಪೆ ರಾನಾ ಎಕ್ಸಾ ಟೆಕ್ಟೈಲ್ಸ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಅರಳಿ ಮರ ಫೈಕಸ್ ರಿಲಿಚಿಯೋಸಾ, ಇವೆಲ್ಲ ಮತ್ತ ಆತರ ಹೆಸರುಗಳಿರ್ತಿರ್ತವೆ. ಶ್ರೀಗಂಧವನ್ನ ಸಂತಾಲಂ ಆಲ್ಬಮ್ ಅಂತ ಹೇಳಿ ಕರಿತಿರ್ತಾರೆ. ಈ ತರ ಒಂದಿಷ್ಟು ದ್ವಿನಾಮಕರಣಗಳಿಗೆ ಸಂಬಂಧಪಟ್ಟಂತ ಪ್ರಾಣಿಗಳು, ಸಸ್ಯಗಳು, ಇಂಪಾರ್ಟೆನ್ಸ್ಗಳನ್ನ ನೆನಪಿಟ್ಕೋಬೇಕು. ಈಗ ಆಲ್ರೆಡಿ ನಿಮ್ಗೆ ಈಗ ಬೆಕ್ಕಾಗ್ಲಿ, ನಾಯಿ ಆಗ್ಲಿ, ನೆಕ್ಸ್ಟ್ ಸಿಂಹ, ಟೈಗರ್ ಇವೆಲ್ಲ ಗೊತ್ತಿರ್ತಿರ್ತವೆ. ಯಾಕಂದ್ರೆ ಆಲ್ರೆಡಿ ಕ್ವಶನ್ಸ್ ನ ಕರ್ತಿರ್ತಾನೆ. ಇಲ್ಲಪ್ಪ ಅಂದ್ರೆ ಅವನ್ನ ನೆಕ್ಸ್ಟ್ ಪಾರ್ಟ್ ಒಳಗಡೆ ಏನ್ ಮಾಡ್ತೀನಪ್ಪ ಅಂದ್ರೆ ಅವು ಕೂಡ ಹಾಕಿ ಹೇಳಿರ್ತಿರ್ತಾನೆ. ಪೇಜ್ ನ ಫಾಲೋ ಮಾಡ್ಕೊಡ್ರಿ. ಸಾಕಷ್ಟು ಏನಿದೆಪ್ಪ ಅಂದ್ರೆ ಈ ತರ ದ್ವಿನಾಮಕರಣಗಳ ಮೇಲೆ ಕ್ವಶನ್ಸ್ ನ ಕೇಳ್ತಿರ್ತಾನೆ. ಧನ್ಯವಾದಗಳು.